ಈ ಪ್ರಪಂಚ ಬದುಕ್ತಾರೆ ನಮ್ಮಿಂದ ರೈತರಿಂದ ಅವನಿಂದ ಬದುಕ್ತಾರೆ. ನಾವು ರೈತ ಚೆನ್ನಾಗಿದ್ರೆ ಅವನು ಚೆನ್ನಾಗಿರ್ತಾನೆ, ನಾವು ರೈತ ಚೆನ್ನಾಗಿರಂತಂದ್ರೆ ಅವನು ಚೆನ್ನಾಗಿರ್ತಾನೆ. ನಿಮ್ಗೆ ತಾಕತ್ತಿದ್ರೆ ಹೋಗಿ ಎಲ್ಲರೂ ಹೊರಗಡೆ ಹೋಗಿ ಜಿಮ್ಗಳ ಪಾಲ್ ಬಿದ್ರೆ ಇದನ್ನ ತಕೊಂಡು ಕೈಗಾರಿಕಾ ಪ್ರದೇಶನ ಸೃಷ್ಟಿ ಮಾಡಿ ಅಲ್ಲಿ ಬಡ ಜನರಿಗೆ ಬೇಕಾದ್ರೆ ಕೈಗಾರಿಕಾ ಪ್ರದೇಶದಲ್ಲಿ ಕೆಲಸ ಕೊಟ್ಟು ಅವ್ರ ಜೀವನ ರೂಪಿಸಿ ಬೇಕಾರೆ. ನಮ್ ಭೂಮಿ ಯಾಕೆ ಅವ್ರಿಗೆ ಅವ್ರ ತಾತಿ ತಗೊಂಡಿದ್ರು ನಮ್ಗ, ನಮ್ ತಾತಿ ತಗೊಂಡ್ಬಿಟ್ಟಿರೋದು ಅದು 1 ಕುಂಟೆ ಜಾಗನ ಏನ್ ಸರ್ಕಾರ ಬರ್ಕೊಟ್ಟಿದ್ರು ನಮ್ಗ. ಸ್ವಾಮಿ ಅವ್ನ ದುಡ್ಡು ಯಾರಿಗೆ ಬೇಕು? ಅವ್ರ ದುಡ್ಡು 100 ಕೋಟಿ ದುಡ್ಡು ಕೊಟ್ರು ಅವ್ನ ದುಡ್ಡು ಯಾರು ಬೇಕು ನಮ್ಗ? ಅವ್ನ ದುಡ್ಡು ಯಾರು ಬೇಕು? ಇವತ್ತು ದುಡ್ಡು ಉಳ್ಕಡದ ಈ ನನ್ನ ಹತ್ರ ಜೋಲ್ ದುಡ್ಡು ಅದ, ಸಂಗಟ ಉಳ್ಕಡದ ದುಡ್ಡು ನನ್ನ ಹತ್ರ ದುಡ್ಡು ಉಳ್ಕಡದ ಹೇಳಿ ಜಮೀನು ಉಳ್ಕತ್ತದ ನಮ್ಗ. ಯಾಕೆ ನಮ್ಮ ಜೀವ ತಿಂದಾರ? ಈಗ ಮೈಸೂರು ಭಾಗದಲ್ಲಿ ಬಂದು ಏರ್ಪೋರ್ಟ್ ಭಾಗದಲ್ಲಿ ಬಂದು ಏರ್ಪೋರ್ಟ್ ಅಂತೀರ ಸ್ವಾಮಿ. 15 ವರ್ಷ ಆಗಿದೆ 10 ಕುಂಟೆ ಜಾಗದ ಏರ್ಪೋರ್ಟ್ ಅಕ್ವರೇಷನ್ ಮುಳ್ಳು ಬೆಳೆ ಎಲ್ಲ ಬೆಳಕ ಕೂತವೆ. ಅಲ್ಲಿ 2 ಫಸಲ್ ಗದ್ದೆ ಅದು ಇರೋದು, 2 ಫಸಲ್ ತಿನ್ಕೊಂಡು ಹಚ್ಕಡೆ ನಿಮ್ದೆ ಜೀವನ ಮಾಡ್ತಿದ್ವಿ. 100 ಲೀಟರ್ ಹಾಲು ಹಾಕ್ತಾ ಇದ್ವಿ ನಾವು ಒಂದು ತಿಂಗಳಿಗೆ. 1000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ವಿ, ಸೊಪ್ಪಾಗ ಜೀವನ ಮಾಡ್ತಾ ಇದ್ವಿ, ಪ್ರತಿಯೊಂದು ಜೀವನ ಮಾಡ್ತಾ ಇದ್ವಿ. ನಮ್ಗೆ ನೋಡಿ ಸ್ವಾಮಿ, ಎಜುಕೇಶನ್ ಮಾಡಿದೀವಿ. ವಿದ್ಯಾವಂತರು ವಿದ್ಯಾವಂತರೇ ನಾವು, ಅವಿದ್ಯಾವಂತರಲ್ಲ ನಾವು. ನಮ್ಗೆ ಗೌರ್ಮೆಂಟ್ ಏನಾದ್ರು ಕೆಲಸ ಇದೆಯಾ? ಸರ್ಕಾರದಿಂದ ನಮ್ಗೆ ಏನಾದ್ರು ಸವಲತ್ತು ಇದೆಯಾ? ಯಾಕೆ ಸ್ವಾಮಿ ನಮ್ಮ ಭೂಮಿಗಳನ್ನೆಲ್ಲ ಕಿರಿಕಿರಿ ಹಾಳು ಮಾಡ್ತಾ ಇದ್ದೀರಿ ನೀವು? ನಮ್ಮ ಹೆಸರು ಸಿದ್ದನಾಯಕರು ಅಂದ್ಬಿಟ್ಟು ನಮ್ಮ ತಾತ ಮುತ್ತಾತನ ಕಾಲದಿಂದ ನಾವು ಭೂಮಿಲೇ ಬದುಕ್ತಾ ಇರೋದು, ಭೂಮಿಲೇ ವ್ಯವಸಾಯ ಮಾಡ್ಕೊಂಡು ಬದುಕ್ತಾ ಇರೋದು. ಸ್ವಾಮಿ ಇವರು ನೋಟಿಸ್ ಇದು ಮಾಡಿದಾರಲ್ಲ ನಮಗೆ, ನಾವು ಯಾವ ರೀತಿ ಜೀವನ ಮಾಡೋದು? ತೆಂಗಿನ ಗಿಡ ಹಾಕೊಂಡಿದ್ದೀವಿ, ಕಬ್ಬು ಬೆಳೀತಾ ಇದ್ವಿ, ಭತ್ತ ನಾಟಿ ಮಾಡಿದ್ದೀವಿ, 2 ಫಸಲು ಭತ್ತ ನಾಟಿ ಮಾಡಿದ್ವಿ. 100 ಲೀಟ್ರ್ ಹಾಲು ಹಾಕ್ತಾಯಿದ್ವಿ ನಾವು ಒಂದು ತಿಂಗಳಿಗೆ. 1000 ರೂಪಾಯಿ ಸಂಪಾದನೆ ಮಾಡ್ತಾಯಿದ್ವಿ, ಸೊಪ್ಪಾಗ ಜೀವನ ಮಾಡ್ತಾಯಿದ್ವಿ, ಪ್ರತಿಯೊಂದು ಜೀವನ ಮಾಡ್ತಾಯಿದ್ವಿ. ನಮಗೆ ನೋಡಿ ಸ್ವಾಮಿ, ಎಜುಕೇಷನ್ ಮಾಡಿದ್ದೀವಿ. ವಿದ್ಯಾವಂತರೇ ನಾವು, ಅವಿದ್ಯಾವಂತರಲ್ಲ ನಾವು. ನಮಗೆ ಗೌರ್ಮೆಂಟ್ ಏನಾದ್ರು ಕೆಲಸ ಇದೆಯಾ? ಸರ್ಕಾರದಿಂದ ನಮ್ಗೆ ಏನಾದ್ರು ಸವಲತ್ತು ಇದೆಯಾ? ಯಾಕೆ ಸ್ವಾಮಿ ನಮ್ಮ ಭೂಮಿಗಳನ್ನೆಲ್ಲ ಕಿರಿಕಿರಿ ಹಾಳು ಮಾಡ್ತಾಯಿದ್ದೀರಿ ನೀವು? ನಿಮ್ಗೆ ತಾಕತ್ತಿದ್ರೆ ಹೋಗಿ ಎಲ್ಲರೂ ಹೊರಗಡೆ ಹೋಗಿ ಜಿಮ್ಗಳ ಪಾಲ್ ಬಿದ್ದರೆ ಇದನ್ನು ತಗೊಂಡು ಕೈಗಾರಿಕಾ ಪ್ರದೇಶನ ಸೃಷ್ಟಿ ಮಾಡಿ ಅಲ್ಲಿ ಬಡ ಜನರಿಗೆ ಬೇಕಾದ್ರೆ ಕೈಗಾರಿಕಾ ಪ್ರದೇಶದಲ್ಲಿ ಕೆಲಸ ಕೊಟ್ಟು ಅವ್ರ ಜೀವನ ರೂಪಿಸಿ ಬೇಕಾರೆ. ಯಾಕೆ ನಮ್ಮನ್ನು ಜೀವ ತಿಂದಾರ? ಈಗ ಮೈಸೂರು ಭಾಗದಲ್ಲಿ ಬಂದು ಏರ್ಪೋರ್ಟ್ ಭಾಗದಲ್ಲಿ ಬಂದು ಏರ್ಪೋರ್ಟ್ ಅಂತೀರ ಸ್ವಾಮಿ. 15 ವರ್ಷ ಆಗಿದೆ 10 ಕುಂಟೆ ಜಾಗದ ಏರ್ಪೋರ್ಟ್ ಅಕ್ವರೇಷನ್ ಮುಳ್ಳು ಬೆಳೆ ಎಲ್ಲ ಬೆಳಕ ಕೂತವೆ. ಅಲ್ಲಿ 2 ಫಸಲ್ ಗದ್ದೆ ಅದು ಇರೋದು, 2 ಫಸಲ್ ತಿನ್ಕೊಂಡು ಹಚ್ಕಡೆ ನಿಮ್ಮದೇ ಜೀವನ ಮಾಡ್ತಿದ್ವಿ. ಇವತ್ತು 4 ಕಸ ಸಾಕೊಂಡು ಜೀವನ ಮಾಡ್ಕೊಂಡು ಚೆನ್ನಾಗಿದ್ದೀವಿ ನಾವು ನೆಮ್ಮದಿಯಾಗಿ. ನಿಮ್ಮ ದುಡ್ಡು ಕಾಸು ಯಾವುದೇ ಬೇಡಿ ನಮ್ಗೆ. ನಮ್ಮ ಜಮೀನು ನಮ್ಗೆ ಬಿಟ್ಕೊಳ್ಬಿಡಿ ಸಾಕು. ಎಲ್ಲಿಗೆ ಹೋಗೋ ಹೋರಾಟ ಮಾಡ್ತೀವಿ ನಾವು? ನಮ್ಮ ಭೂಮಿ ಯಾಕೆ ಕೊಡೋ ಸ್ವಾಮಿ? ನಮ್ಮ ಭೂಮಿ ಯಾಕೆ ಕೊಡೋ ಅವ್ರಿಗೆ? ಅವ್ರ ತಾತಿ ತಗೊಂಡಿದ್ದಾರೆ ನಮ್ಗೆ. ನಮ್ಮ ತಾತಿ ತಗೊಂಡ್ಬಿಟ್ಟಿರೋದು ಅದು 1 ಕುಂಟೆ ಜಾಗನ ಏನು ಸರ್ಕಾರ ಬರ್ಕೊಟ್ಟಿದ್ದಾರೆ ನಮ್ಗೆ? ಸರ್ಕಾರ ಬರ್ಕೊಟ್ಟಿದ್ರೇನ್ರಿ ನಮ್ಗೆ? ನಮ್ಮ ತಾತ ಸಂಪಾದನೆ ಮಾಡೋದು, ನಮ್ಮ ಮುತ್ತಾತ ಸಂಪಾದನೆ ಮಾಡೋದು, ಅದರಿಂದ ನಮಗೆ ಜೀವನ. ಈ ಪ್ರಪಂಚ ಬದುಕ್ತಾರೆ ನಮ್ಮಿಂದ ರೈತರಿಂದ ಅವನಿಂದ ಬದುಕ್ತಾಯಿಲ್ಲ ನಾವು ರೈತ ಚೆನ್ನಾಗಿದ್ದರೆ ಅವನು ಚೆನ್ನಾಗಿರ್ತಾನೆ, ನಮ್ಮ ರೈತರು ಚೆನ್ನಾಗಿರಂತಂದ್ರೆ ಅವನು ಚೆನ್ನಾಗಿರಲ್ಲ. ಸ್ವಾಮಿ ಅವ್ನು ದುಡ್ಡು ಯಾರಿಗೆ ಬೇಕು? ಅವ್ರು ದುಡ್ಡು 100 ಕೋಟಿ ದುಡ್ಡು ಕೊಟ್ರು ಅವ್ನಿಗೆ ದುಡ್ಡು ಯಾರು ಬೇಕು ನಮ್ಗೆ? ಅವ್ನು ದುಡ್ಡು ಯಾರಿಗೆ ಬೇಕು? ಇವತ್ತು ದುಡ್ಡು ಉಳ್ಕಡದ ಈ ನನ್ನ ಹತ್ರ ಜೋಲ್ ದುಡ್ಡು ಅದ, ಸಂಗಟ ಉಳ್ಕಡದ ದುಡ್ಡು ನನ್ನ ಹತ್ರ ದುಡ್ಡು ಉಳ್ಕಡದ ಹೇಳಿ ಜಮೀನು ಉಳ್ಕತ್ತದ ನಮ್ಗೆ. ನಮ್ಮ ಮಕ್ಕಳು ಚೆನ್ನಾಗಿರ್ತವೆ, ನಮ್ಮ ಮರಿ ಚೆನ್ನಾಗಿರ್ತವೆ, ನಮ್ಮ ಪೀಳಿಗೆ ಚೆನ್ನಾಗಿರ್ತವೆ, ಎಲ್ಲ ಆರಾಮಾಗಿ ಜೀವನ ಮಾಡ್ತಿರ್ತೀವಿ. ಮುಂದಿನ ಜೀವನ ಅವನಿಗೆ ಅನ್ನ ಹಾಕ್ತೀವಲ್ಲ ನಾವೇ. ಅಪ್ಪ ಇವಾಗ 80 ಕ್ವಿಂಟಲ್ ಭತ್ತ ಬೆಳಿತೀವಿ, ತಿನ್ಬಿಡಿ. ನಾವು ತಿಂತೀವಿ, ಅವ್ನಿಗೆ ಕೊಡ್ತೀವಲ್ಲ 2 ಫಸಲು. ಈ ಕಾರ್ ಭತ್ತನ ಬೆಳಿತೀವಿ, 5 ಭತ್ತನ ಬೆಳಿತೀವಲ್ಲ, ಇನ್ನೇನು ಬೇಕು ಅವನಿಗೆ? ಯಾವನು ಬೇಕ್ರಿ ಸ್ವಾಮಿ? ಅವ್ನು ದುಡ್ಡು ಕೊಟ್ಟು ಹಾಳು ಮಾಡ್ತಾ ಕೂತಾರೆ ಜನಗಳನ್ನ. ಇವತ್ತು ಹೇಳ್ತಾಯಿಲ್ಲ ಬಿಡ್ದಿಲಿ 80 ಕೋಟಿ ಕೊಡ್ತೀವಿ, 100 ಕೋಟಿ ಕೊಡ್ತೀವಿ, ಬಿಟ್ಬಿಡಿ ಅಂತ. ಎಲ್ಲಿ ಹೋದ್ರೆ ಅವ್ರು ಹೆಡ್ತಿ ಮಕ್ಕಳು ಕಟ್ಕೊಂಡು ಎಲ್ಲಿ ಹೋದ್ರೆ ಹೇಳಿ? ಮೈಸೂರು ಭಾಗಕ್ಕೆ ಹೋದ್ರೆ ಮೈಸೂರು ಭಾಗದಲ್ಲಿ ನಾವು ಜೀವನ ಮಾಡೋಕ್ಕಾದ್ದ ಹೇಳಿ? ಮೈಸೂರು 6 ಕಿಲೋಮೀಟ್ರ್ ಆಗ್ಬೋದು. ಬೆಳಿಗ್ಗೆ ಎದ್ದು ಅಂದ್ರೆ ಮೈಸೂರಲ್ಲೇ ನಾವು ಒಯ್ತೀವಿ, ಸೊಪ್ಪು ತಗೋತೀವಿ, ತರಕಾರಿ ತಗೋತೀವಿ, ಕಾಯಿ ತಗೋತೀವಿ, ಪ್ರತಿಯೊಂದು ವ್ಯವಹಾರನೂ ಮಾಡ್ತೀವಿ. ಮೈಸೂರು ಭಾಗದಲ್ಲಿ ನಾವು ಜೀವನ ಮಾಡೋಕ್ಕಾದ್ದ? ರೈತರ ಜೀವನ ಇರೋದು ಹಳ್ಳಿಗಳಲ್ಲೇ, ನಮ್ಮ ಜೀವನ ಇರೋದು ಭೂಮಿಲೇ ಅಷ್ಟೇ. ಬೇಡಿ ನಮ್ಗೆ.